ಕ್ರಿಸ್ತನಲ್ಲಿಯೇ ಪರಿಪೂರ್ಣತೆ. ಕೊಲೋಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಕ್ರಿಸ್ತನಲ್ಲಿ ಪರಿಪೂರ್ಣತೆಯನ್ನು ಹೇಗೆ ಹೊಂದುವುದು ಎಂಬುದನ್ನು ನೋಡುವುದಾದರೆ, ಈ ಅಧ್ಯಾಯದಲ್ಲಿ ಸುಳ್ಳು ಬೋಧಕರು ಬಂದು ಮೋಸ ಮಾಡುವುದರಿಂದ ಎಚ್ಚರಿಕೆಯಿಂದ ಇದ್ದು ಸತ್ಯದಲ್ಲಿ ಪರಿಪೂರ್ಣತೆ ಹೊಂದಿಕೊಳ್ಳುವಂತೆ ತಿಳಿಸುವವನಾಗಿದ್ದಾನೆ. ಕೊಲೋಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ, ಯಾರಾದರೂ ರಂಜನೆಯಾದ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸಿರೆಂಬ ಭಯ ನನಗಿರುವುದರಿಂದ ಇದನ್ನು ಹೇಳಿದ್ದೇನೆ ಎಂಬುದಾಗಿಯೂ, 8ನೇ ವಚನದಲ್ಲಿ, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲ ಬೋಧೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶಪಡಿಸಿಕೊಂಡಾರು, ಎಚ್ಚರವಾಗಿರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಕೊಲೋಸೆಯದಲ್ಲಿದ್ದವರ ಸುಳ್ಳು ಬೋಧನೆಗಳು ಏನೆಂದರೆ, ಸುನ್ನತಿ, ದೂತರ ಆರಾಧನೆ ಮತ್ತು ಸಾಂಪ್ರದಾಯಿಕವಾಗಿದ್ದ ಔಪಚಾರಿಕ ಆಜ್ಞೆಗಳ ಪಾಲನೆ ಹೀಗೆ ಮುಂತಾದ ಸುಳ್ಳು ಬೋಧನೆಗಳು ಇದ್ದಾಗಿಯೂ ಸಹ ಕೊಲೋಸಿಯ ಸಭೆಯವರು ಸುಳ್ಳು ಬೋಧನೆಗಳ ವಿರುದ್ಧವಾಗಿ ಹೋರಾಡುವವರಾಗಿದ್ದರು. ಆದರೆ ಕ್ರಿಸ್ತನ ಬೋಧನೆಗಳನ್ನು ಅಂಗೀಕರಿಸಿಕೊಂಡವರಿಗೆ ಕೊಲೋಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ಓದುವುದಾದರೆ, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಮಾತ್ರವಲ್ಲದೆ ಯಾರೆಲ್ಲ ಕ್ರಿಸ್ತನಲ್ಲಿ ಪರಿಪೂರ್ಣತೆಯನ್ನು ಹೊಂದಬೇಕೆಂಬುದಾಗಿ ಬಯಸುವವರಾಗಿದ್ದಾರೋ ಅವರು ತಮ್ಮ ಸ್ವಾರ್ಥತನವನ್ನು ಬಿಟ್ಟು ದೀಕ್ಷಾ ಸ್ನಾನದಲ್ಲಿ ಪಾಪದ ಪಾಲಿಗೆ ಸತ್ತು ಹೊಸಬರಾಗಿ ಹುಟ್ಟುವ ಅನುಭವವನ್ನು ಹೊಂದಿಕೊಳ್ಳುವವರಾಗಿದ್ದಾರೆ. ಹೇಗೆಂದರೆ ನಂಬಿಕೆಯಿಂದ ಹೊಂದಿಕೊಂಡು ಅದರಂತೆ ನಡೆಯುವವರಾಗಿದ್ದಾರೆ. ಆದರೂ ಇಂದಿನ ಕ್ರೈಸ್ತರಲ್ಲಿ ಸುಳ್ಳು ಬೋಧನೆ ಏನೆಂದರೆ, ಕೊಲೋಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ಓದುವುದಾದರೆ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಶ್ರಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದನು ಎಂಬುದಾಗಿ ತಿಳಿಸುತ್ತದೆ. ಇಲ್ಲಿ ಆಜ್ಞೆಗಳು ಎಂಬುದಾಗಿ ಹೇಳಿರುವಾಗ ಇವತ್ತಿನ ಎಲ್ಲ ಕ್ರೈಸ್ತರು ಒಂದು ಕಲ್ಪನೆಯಿಂದ 10 ಆಜ್ಞೆಗಳು ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ದೇವರ 10 ಆಜ್ಞೆಗಳು ನಮಗೂ ದೇವರಿಗೂ ವಿರುದ್ಧವಾದದ್ದಲ್ಲ. ಯಾಕೆಂದರೆ ಇದೇ ವಿಷಯವನ್ನು ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ರಿಂದ 17 ತನಕ ಓದುವುದಾದರೆ, ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಇದನ್ನು ಆಂಗ್ಲ ಭಾಷೆಯಲ್ಲಿ ದ ಲಾ ಆಫ್ ಕಮೆಂಡ್ಮೆಂಟ್ಸ್ ಕಂಟೈನ್ಡ್ ಇನ್ ಆರ್ಡಿನೆನ್ಸ್ ಎಂಬುದಾಗಿ ಹೇಳಲಾಗಿದೆ. ಅಂದರೆ ಯೂದರಿಗೆ ಸಂಪ್ರದಾಯಬದ್ಧವಾಗಿ ಔಪಚಾರಿಕವಾಗಿದ್ದಂತಹ ಆಜ್ಞೆಗಳನ್ನು ತಿಳಿಸುತ್ತದೆ. ಅವುಗಳು ಯಾವುದೆಂಬುದಾಗಿ ಪೌಲನು ಮುಂದೆ ಕೊಲೋಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಓದುವುದಾದರೆ, ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯಗಳಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬುವುಗಳ ವಿಷಯಗಳಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರೂ ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಯೂದರ ಹಬ್ಬಗಳು, ಬಲಿಗಳು ಇವೆಲ್ಲವೂ ಬರಬೇಕಾದಂಥ ಕ್ರಿಸ್ತನನ್ನು ಸೂಚಿಸುವುದರಿಂದ ಕ್ರಿಸ್ತನು ಇವುಗಳನ್ನು ಶಿಲುಬೆಯಲ್ಲಿ ಹಾಕಿ ಇಲ್ಲದಂತಾಗಿ ಮಾಡಿದನು ಹೊರತು 10 ಆಜ್ಞೆಗಳನ್ನಲ್ಲ. ಯಾಕೆಂದರೆ 10 ಆಜ್ಞೆಗಳನ್ನು ದೇವರು ತನ್ನ ಸ್ವಂತ ಕೈಯಿಂದ ಬರೆದು ಅದನ್ನು ಮಂಜೂಷದ ಪೆಟ್ಟಿಗೆಯ ಒಳಗೆ ಇಡುವಂತೆ ಧರ್ಮೋಪದೇಶ ಕಂಡ 10ನೇ ಅಧ್ಯಾಯ 1ರಿಂದ 5 ತನಕ ಓದುವುದಾದರೆ ತಿಳಿಸುವವನಾಗಿದ್ದಾನೆ. ಆದರೆ ಅದೇ ಧರ್ಮೋಪದೇಶ ಕಂಡ 31ನೇ ಅಧ್ಯಾಯ 24ರಿಂದ 26 ತನಕ ಓದುವುದಾದರೆ, ಮೋಶೆ ಈ ಧರ್ಮಶಾಸ್ತ್ರವನ್ನು ಗ್ರಂಥರೂಪವಾಗಿ ಬರೆದು ಪೂರೈಸಿದಾಗ ಯೆಹೋವನ ಆಜ್ಞಾಶಾಸನಗಳ ಮಂಜೂಷವನ್ನು ಹೊರುವ ಲೇವಿಯರಿಗೆ, ನೀವು ಈ ಧರ್ಮಶಾಸ್ತ್ರ ಪುಸ್ತಕವನ್ನು ನಿಮ್ಮ ವಶಕ್ಕೆ ತೆಗೆದುಕೊಂಡು ನಿಮ್ಮ ದೇವರಾದ ಯೆಹೋವನ ಆಜ್ಞಾಶಾಸನಗಳ ಮಂಜೂಷದ ಬಳಿಯಲ್ಲಿ ಹಿಡಿರಿ, ಅಲ್ಲಿ ಇದು ನಿಮಗೆ ವಿರುದ್ಧವಾಗಿ ಸಾಕ್ಷಿ ಕೊಡುವುದಾಗಿರಲಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹಾಗಾದರೆ ಈ ವಾಕ್ಯದ ಪ್ರಕಾರವಾಗಿ ನಮಗೆ ವಿರುದ್ಧವಾಗಿ ಇರುವ ಸಾಕ್ಷಿ ಯಾವುದು? ಕಲ್ಲಿನಿಂದ ಬರೆದ 10 ಆಜ್ಞೆಗಳಲ್ಲ, ಆದರೆ ಮೋಶೆ ತನ್ನ ಕೈಯಿಂದ ಗ್ರಂಥರೂಪದಲ್ಲಿ ಬರೆದು ಮಂಜೂಷದ ಪೆಟ್ಟಿಯ ಬಳಿಯಲ್ಲಿ ಇಡುವಂತೆ ತಿಳಿಸಿದ ಈ ಸಂಪ್ರದಾಯವಾಗಿದ್ದ ಔಪಚಾರಿಕ ಆಜ್ಞೆಗಳನ್ನು ಕ್ರಿಸ್ತನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು ಎಂಬುದಾಗಿ ಪೌಲನು ತಿಳಿಸುವವನಾಗಿದ್ದಾನೆ. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳದಂಥ ಕ್ರೈಸ್ತರು 10 ಆಜ್ಞೆಗಳನ್ನೇ ಕ್ರಿಸ್ತನು ಶಿಲುಬೆಯಲ್ಲಿ ಹಾಕಿ ಇಲ್ಲದಂತಾಗಿ ಮಾಡಿದನು ಎಂಬುದಾಗಿ ಸೈತಾನನ ಮೋಸಕ್ಕೆ ಒಳಗಾಗಿದ್ದಾರೆ. ಆದುದರಿಂದಲೇ ಕೊಲೋಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ರಿಂದ 23 ತನಕ ನಾವು ಓದುವುದಾದರೆ, ಇಲ್ಲಿ ಪೌಲನು ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು, ಉಪದೇಶಗಳನ್ನು ಅನುಸರಿಸಬೇಡಿರಿ. ಅಂಥ ಉಪದೇಶಗಳು ಸ್ವಕಲ್ಪಿತ ಆಚಾರವನ್ನು, ಅತಿ ವಿನಯವನ್ನು, ದೇಹದಂಡನೆಯನ್ನು ಬೋಧಿಸುತ್ತಾ ಹೆಸರಿಗೆ ಮಾತ್ರ ಜ್ಞಾನವೆನಿಸಿಕೊಳ್ಳುತ್ತವೆ ಅಲ್ಲದೆ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುವುದರಲ್ಲಿ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ.
ಈ ಮನುಷ್ಯ ಕಲ್ಪಿತ ಆಜ್ಞೆಗಳು ನಿಜವಾದ ದೇವರ ಆರಾಧನೆಗೆ ನಡೆಸುವುದಿಲ್ಲ. ಅದು ಅವರಿಗೆ ಇಷ್ಟ ಬಂದಂತೆ ದೂತರನ್ನು, ಸಂತರನ್ನು, ತಮಗೆ ಇಷ್ಟ ಬಂದವರನ್ನು ಆರಾಧಿಸುವಂತೆ ಮಾಡುವಂಥದ್ದಾಗಿದೆ. ಆದ್ದರಿಂದ ಯಾವುದೇ ಪ್ರಯೋಜನವಿಲ್ಲದ ಸುಳ್ಳು ಬೋಧನೆಗಳನ್ನು ಅನುಸರಿಸದೆ ಸತ್ಯವೇದದಲ್ಲಿರುವ ಸತ್ಯವನ್ನು ಅನುಸರಿಸಿ ಕ್ರಿಸ್ತನಲ್ಲಿ ಪರಿಪೂರ್ಣತೆಯನ್ನು ಹೊಂದಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.